ಕ್ಲಾಸ್ 10 CBSE ಮ್ಯಾಥ್ ಟಾಪಿಕ್ಗಳನ್ನ ಒನ್ ಬೈ ಒನ್ ಕಂಪ್ಲೀಟ್ ಮಾಡ್ತಾ ಹೋಗ್ತೀವಿ. ಇವತ್ತಿನ ಟಾಪಿಕ್ನಲ್ಲಿ ರಿಯಲ್ ನಂಬರ್ಸ್ ಚಾಪ್ಟರ್ನಿಂದ √2, √3 ಅಥವಾ √5ನ ಇರ್ರಾಷನಲ್ ಅಂತ ಹೇಗೆ ಪ್ರೂವ್ ಮಾಡೋದು ಅನ್ನೋ ಒಂದು ಕಂಟೆಂಟ್ನ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತೀರಾ. ಸೊ ಪ್ರೂವಿಂಗ್ √2 ಇಸ್ ಇರ್ರಾಷನಲ್ ಹೇಗೆ ಮಾಡೋದು ಅನ್ನೋದನ್ನ ಕಲ್ತ್ಕೊಳ್ಳೋಣ. ಸೊ √2 ಆಗಿರ್ಬೋದು, √3 ಆಗಿರ್ಬೋದು, √5 ಆಗಿರ್ಬೋದು, ಎಲ್ಲ ಪ್ರೈಮ್ ನಂಬರ್ಸ್ಗಳದ್ದು ಇರ್ರಾಷನಲ್ ಅಂತ ಪ್ರೂವ್ ಮಾಡೋಂಥ ಕ್ವೆಶನ್ಗೆ ಸೊಲ್ಯೂಷನ್ ಒಂದೇ ಥರನೇ ಇರುತ್ತೆ. ಲೆಟ್ಸ್ ಲರ್ನ್. ಸ್ಟೆಪ್ 1 ಏನು ಬರುತ್ತೆ ಅಂತ ಹೇಳಿದ್ರೆ ಅಸಂಪ್ಷನ್. ಲೆಟ್ ಅಸ್ ಅಸ್ಯೂಮ್ √2 ಈಸ್ ರ್ಯಾಷನಲ್. ಇದು ಫಸ್ಟ್ ಅಸಂಪ್ಷನ್ ಆಗ್ತದೆ. ಏನಿದೆ ಅಸಂಪ್ಷನ್, ಏನಕ್ಕೆ ಬೇಕಿದು ಅಂತ ಕೇಳಿದ್ರೆ, ಇರ್ರಾಷನಲ್ ಅಂತ ಪ್ರೂವ್ ಮಾಡೋದಕ್ಕೆ ಮುಂಚೆ ಫಸ್ಟ್ ರ್ಯಾಷನಲ್ ಅಂತ ಅಸ್ಯೂಮ್ ಮಾಡಿಕೊಂಡ್ರೆ √2 ವಿಲ್ ಬಿ ಈಕ್ವಲ್ ಟು P/Q. ಏನಿದು ಅಂತ ಹೇಳಿದ್ರೆ 9th ಸ್ಟ್ಯಾಂಡರ್ಡಲ್ಲಿ ನೀವು ನೋಡಿರ್ತೀರಾ, √2 ಕ್ಯಾನ್ ಬಿ ಎಕ್ಸ್ಪ್ರೆಸ್, ಇಫ್ rational number can be expressed in the form of P/Q, where Q is not equal to 0, P and Q are co-prime. ಅಂದ್ರೆ ಅರ್ಥ, ಡಿನಾಮಿನೇಟರ್ 0 ಆಗಿರೋದಿಲ್ಲ ಮತ್ತೆ P and Q ಗೆ ಕಾಮನ್ ಫ್ಯಾಕ್ಟರ್ಸ್ ಯಾವುದು ಇರೋದಿಲ್ಲ ಅನ್ನೋದು ರ್ಯಾಷನಲ್ ನಂಬರ್ಗೆ ಇರುವಂಥ ಪ್ರಾಪರ್ಟಿ. ಸೊ ಹಿಯರ್ ವಿ ಆರ್ ಟ್ರೈಂಗ್ ಟು ಅಸ್ಯೂಮ್ √2 is rational number. ಅಂದರೆ √2 is equal to P/Q ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. Going further, squaring on both the sides. Squaring on both sides. ಏನು ಸಿಗುತ್ತೆ? √2 whole square equals P/Q whole square. ಇಲ್ಲಿ ಸ್ಕ್ವೇರ್ ಮತ್ತೆ ರೂಟ್ ಕ್ಯಾನ್ಸಲ್ ಆಗುತ್ತೆ. 2 is equal to P²/Q² ಬಂದಿದೆ. Q² ಈ ಕಡೆಗೆ ಶಿಫ್ಟ್ ಮಾಡ್ಕೊಂಡ್ರೆ I'll be getting 2Q² is equal to P². ಇದು ಈಕ್ವೇಶನ್ 1. ಇಲ್ಲಿ ನಮ್ಗೆ ಏನು ಅರ್ಥ ಆಗುತ್ತೆ ಅಂದ್ರೆ, ಇದನ್ನು ಗಮನಿಸ್ಕೊಳ್ಳಿ, 2Q² is equal to P² ಅಂತ ಕೊಟ್ಟಿದ್ದಾರೆ. ದಟ್ ಮೀನ್ಸ್ P² is divisible by 2. ಹೌದಲ್ವಾ? P² is divisible by 2 ಅನ್ನೋ ಥರ ಅರ್ಥ ಕೊಡುತ್ತಿದ್ದು. ಅದೇ ರೀತಿ ಇಫ್ P² is divisible by 2, P is also divisible by 2. ಏನರ್ಥ ಆಯ್ತು ಇಲ್ಲಿವರೆಗೂ? ಸೊ ಅರ್ಧ ಪ್ರಾಸೆಸ್ ಇಲ್ಲಿ ಮುಗಿದೋಗುತ್ತೆ. √2ನ ರ್ಯಾಷನಲ್ ನಂಬರ್ ಅಂತ ಅಸ್ಯೂಮ್ ಮಾಡ್ಕೊತೀವಿ, ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ ಮಾಡ್ಕೋತೀವಿ. P² ಟರ್ಮ್ಸ್ ಅಲ್ಲಿ, ಅಂದ್ರೆ ಮೇಕಿಂಗ್ P² as a subject ವಿಲ್ ರೈಟ್ ಆರ್ ಫಾರ್ಮುಲಾ. ಸೊ P² is equal to 2Q² ಬರುತ್ತೆ. ಇಲ್ಲಿ ನಮ್ಗೆ ಅರ್ಥ ಆಗಬೇಕಾಗಿರೋದೇನು ಅಂದ್ರೆ, P² is divisible by 2 ಅಂದ್ರೆ P is also divisible by 2 ಅಂತ ಒಂದು ಸ್ಟೇಟ್ಮೆಂಟ್ ಬರೀಬೇಕಾಗುತ್ತೆ. ಸ್ಟೇಟ್ಮೆಂಟ್ ಬರೆದು ಮುಗಿಸಿದ್ಮೇಲೆ, ಇಫ್ P is divisible by 2, we can write P is equal to 2C B ಏನಾದ್ರೂ ತಗೊಳ್ಳಿ. ಯಾಕಂದ್ರೆ P ಒಂದು ನಂಬರ್ 2 ಅಲ್ಲಿ ಹೋಗುತ್ತೆ ಅಂತಂದ್ರೆ, ಅಂದ್ರೆ P 2 ಅಲ್ಲಿ ಹೋಗುತ್ತೆ ಅಂದ್ರೆ 2 into something should give me the value of P. Say for example, P ಅನ್ನೋದು 16 ಅಂತ ತಗೊಂಡ್ರೆ 2 ಅಲ್ಲಿ ಹೋಗುತ್ತೆ, 2 into 8 is 16 ಅನ್ನೋ ಥರ ಕೌಂಟ್ ಹೋಗುತ್ತೆ. ಸೊ ಆ ರೀತಿಯಲ್ಲಿ P is equal to 2C ಅಂತ ಅಸ್ಯೂಮ್ ಮಾಡ್ಕೊತೀನಿ. ಅಸ್ಯೂಮ್ ಮಾಡ್ಕೊಂಡಿರೋದನ್ನ ಈಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಆಗೇನಾಗುತ್ತೆ, 2Q² is equal to P² ಅಂತ ಇದ್ದಿದ್ದ ಜಾಗದಲ್ಲಿ 2C the whole square ಆಗ್ತೀನಿ. ಸೊ ಇನ್ ನೆಕ್ಸ್ಟ್ ಏನಾಗುತ್ತೆ, Q² will be equal to 2² ಬಂದು 4, C² ಹಾಗೆ ಉಳ್ಕೊಳ್ಳುತ್ತೆ. ಇಲ್ಲಿರೋ 2 ಕೆಳಗಡೆ ಪುಷ್ ಆದಾಗ ಡಿವೈಡೆಡ್ ಬೈ 2 ಆಗುತ್ತೆ. ಸೊ 2 1s are 2 2s are. ಸೊ Q² is equal to 2C². Q² is equal to 2C². ಇದು ನನ್ನ ಸೆಕೆಂಡ್ ಈಕ್ವೇಶನ್. ಸೊ ಇದ್ರ ಬೇಸ್ ಮೇಲೆ ಏನಂತ ಬರೀಬೋದು ನಾನು ಇಲ್ಲೂ, ಇಫ್ Q² is divisible by 2, Q is also divisible by 2. ಸೊ ಏನು ಬರ್ದೆ ಇಲ್ಲಿ ನೋಡಿ, ಇಲ್ಲಿ ಈ ಸ್ಟೇಟ್ಮೆಂಟ್ಗೆ ಏನು ಡಿಫ್ರೆನ್ಸ್ ಸಿಗ್ತಿದೆ ಅಂತಂದ್ರೆ, P is also divisible by 2, Q is also divisible by 2. ಅಸಂಪ್ಷನ್ ಮಾಡಿದಾಗ ಏನು ಹೇಳಿದ್ವಿ, P and Q are co-prime ಅಂತ ಹೇಳಿದ್ವಿ. Co-prime ಅಂದ್ರೆ ಅರ್ಥ ಏನು? ದೇ ವಿಲ್ ನಾಟ್ ಹ್ಯಾವ್ ಎನಿ ಕಾಮನ್ ಫ್ಯಾಕ್ಟರ್. ಹೌದಲ್ವಾ? ಸೊ ಇಲ್ಲೇನಾಯ್ತು, 2 is a common factor between P and Q. P ಮತ್ತೆ Q ಎರಡಕ್ಕೂ ಕಾಮನ್ ಫ್ಯಾಕ್ಟರ್ ಆಗಿ 2 ಇದೆ. Therefore, the assumption made is wrong. ಸೊ ಇಲ್ಲಿ ಏನು ಮಾಡ್ತೀವಿ, I'm erasing this part. ಸೊ ಇಲ್ಲಿ ಏನು ಮಾಡ್ತೀವಿ,
will say, therefore, since ಇಲ್ಲಿ ಬರೀತೀವಿ ಮೊದಲು, since P and Q are both divisible by 2. P and Q are both divisible by 2. They are not co-prime. ಅದು co-prime ಆಗೋದಕ್ಕೆ ಸಾಧ್ಯ ಇಲ್ಲ. Therefore, root 2 is not rational, or you can write root 2 is equal to is irrational ಅಂತ ಬರೀಬಹುದು. Irrational. Since P and Q are both divisible by 2, they are not co-prime. Therefore, root 2 is not rational ಅಥವಾ root 2 is irrational ಅಂತ ಬರೀಬಹುದು. ಇಲ್ಲಿ ಯೂಶಲಿ ನಿಮ್ಮ ಸ್ಕೂಲ್ಗಳಲ್ಲಾಗಲಿ ಅಥವಾ ಟೆಕ್ಸ್ಟ್ ಬುಕ್ಕಲ್ಲಾಗಲಿ ಒಂದು ಸ್ಟೇಟ್ಮೆಂಟ್ ಬರೀತಾರೆ, ಏನಂತ, ಸಿನ್ಸ್ ದಿಸ್ ಕಾಂಟ್ರಡಿಕ್ಟ್ಸ್ ದಿ ಅಸಂಪ್ಷನ್ ಮೇಡ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ರೂಟ್ 2 ಇಸ್ ಇರ್ರಾಷನಲ್ ಅಂತ ಒಂದು ಸ್ಟೇಟ್ಮೆಂಟ್ ಇರುತ್ತೆ. ಕಾಂಟ್ರಡಿಕ್ಟ್ಸ್ ಅಂತಂದರೆ ನಾವು ಮಾಡಿರೋ ಅಸಂಪ್ಷನ್ಗೆ ಓವರ್ಲ್ಯಾಪ್ ಮಾಡೋದು, ಅಂದರೆ ವ್ಯತಿರೇಕವಾಗಿದೆ ಅಂತ ಹೇಳೋದನ್ನ ಕಾಂಟ್ರಡಿಕ್ಟ್ಸ್ ಅಂತ ಹೇಳ್ತಾರೆ. ಸೊ ಕಾಂಟ್ರಡಿಕ್ಟ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಗೋಯಿಂಗ್ ಅಗೇನ್ಸ್ಟ್ ಅನ್ನೋ ಥರ ಆಗುತ್ತೆ. ಆ ಪದ ಬರೆಯೋದಕ್ಕಾಗದೆ ಸುಮಾರು ಜನ ಕಷ್ಟಪಟ್ಟಿರೋದು ನನ್ನ ಸ್ಟೂಡೆಂಟ್ಸಲ್ಲಿ ಸುಮಾರು ಜನದಲ್ಲಿ ನೋಡಿದ್ದೀನಿ. ಅದಕ್ಕೋಸ್ಕರನೇ ಕಾಂಟ್ರಡಿಕ್ಟ್ಸ್ ಅನ್ನೋ ಪದ ಇಲ್ಲೆಲ್ಲೂ ಯೂಸ್ ಮಾಡಿಲ್ಲ. ಸಿನ್ಸ್ P and Q are both divisible by 2, they are not co-prime numbers. Therefore, root 2 is not rational ಅಥವಾ root 2 is irrational ಅಂತ ಒಂದು ಸ್ಟೇಟ್ಮೆಂಟ್ ಬರೆದು ಮುಗಿಸ್ಬಿಡ್ಬೋದು. This is how you will be doing for root 2, root 3, root 5, root 7. ಯಾವುದೇ ಪ್ರೈಮ್ ನಂಬರ್ ಕೊಟ್ಟರು ಎಲ್ಲೆಲ್ಲಿ 2 ಬರ್ದಿದ್ನೋ ಆ ಜಾಗದಲ್ಲೆಲ್ಲ ಯಾವ ನಂಬರ್ ಕೊಟ್ಟಿರ್ತಾರೋ ಆಯಾ ನಂಬರ್ನ ಎಂಟ್ರಿ ಮಾಡ್ತಾ ಹೋಗ್ಬೇಕಾಗ್ತದೆ. ಸೊ ಇದು ಪ್ರೂವಿಂಗ್ ರೂಟ್ 2 ಇಸ್ ಇರ್ರಾಷನಲ್ ಅನ್ನೋ ಒಂದು ಪ್ರಾಸೆಸ್. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಸೊ ಅರ್ಥ ಆಯ್ತಲ್ವಾ? ಇನ್ನು ಇದೇ ಥರದ ಪ್ರಾಬ್ಲಮ್ ಬೇರೆ ಯಾವುದಾದ್ರೂ ಎಕ್ಸಾಂಪಲ್ನ ಹೋಮ್ವರ್ಕ್ ತಗೊಳ್ಳಿ. ರೂಟ್ 3ನ ರೂಟ್ 5ನ ನೀವೇ ಇರ್ರಾಷನಲ್ ಅಂತ ಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡಿ. ಇನ್ ದ ಸೇಮ್ ಪ್ರಾಸೆಸ್ ಮಾಡಿ ಟ್ರೈ ಮಾಡಿ. ಇಫ್ ಯು ಡೋಂಟ್ ಗೆಟ್ ಇಟ್, ಪೋಸ್ಟ್ ಇಟ್ ಆನ್ ಕಮೆಂಟ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಟು ಆಲ್ ದೋಸ್ ಹೂ ರಿಕ್ವೈರ್ ದಿಸ್ ವಿಡಿಯೋ. ಥ್ಯಾಂಕ್ ಯು.